ಎಲ್ಲದಳ ಇನ್ನೂ ಹೊರಗೆ ಬರೋವಲ್ಲ. ದಿನ ಇಷ್ಟೊತ್ತಿಗೆಲ್ಲ ಬರ್ತಿದ್ಲು, ಇವತ್ತ್ಯಾಕೆ ಇನ್ನೂ ಬರವಲ್ಲು? ಇಲ್ಲೇ ಕಾಯ್ತೀನಿ ನೋಡೋಣ ಎಷ್ಟೊತ್ತಿಗೆ ಬರ್ತಾಳ. ಇವನೇನು ಇವತ್ತು ಬಂದು ನಿಂತಾನಲ್ಲ, ಇವನು ಯಾಕೆ ಇಲ್ಲಿ ದಿನ ಬಂದು ನಿಲ್ಲಕತ್ತಾನ? ಏನೈತೆ ಏನ ಇಲ್ಲಿ ತಡಿ, ಇವತ್ತು ಕೇಳಿ ಬಿಡ್ತಾನೆ ಯಾಕೆ ದಿನ ಬಂದು ನಿಲ್ತಾನೆ ಏನ ಅಂತಂದು. ಅಪ್ಪ ಎಲ್ಲಾರ ನೋಡ್ದ ಅಂತಂದ್ರೆ ಸುಮ್ಮನೆ ಹೊಡ್ತಾ ತಿಂತಾನೆ ಇವ. ಇವತ್ತು ಕೇಳೇ ಬಿಡ್ತಾನೆ ತಡಿ. ಹೆಂಗೋ ಅವನು ಮನೆಯಾಗಿಲ್ಲ ಅಪ್ಪನ ಮನೆಯಾಗಿಲ್ಲ. ಇವತ್ತು ಕೇಳಿ ಇವಂದು ಏನು ಅನ್ನೋದು ಬಗ್ಗೆ ಹರ್ಷೆ ಬಿಡ್ತಾನಂತ. ಹಾಂ ಬಂದ್ಲು ಹೋಗಿ ಮಾತಾಡ್ಲೇನು ಮುಂದಕ್ಕೆ? ಬೇಡ ಮತ್ತೆ ಮಾತಾಡಿದ್ರೆ ಯಾಕೆ ಏನಾರ ಅಂದ್ರೆ ಯಾಕೆ ಬೇಕು? ಒಂದು ಸ್ವಲ್ಪ ನನ್ನ ಕಡೆ ನೋಡಲಿ, ಏನಾರ ಒಂದಿಟ್ಟು ಸಿಗ್ನಲ್ ಕೊಟ್ರೆ ಮುಂದಕ್ಕೆ ಹೋಗಾಕ ನಮಗೂ ಧೈರ್ಯ ಬರ್ತೈತಿ. ಏನು ಇಲ್ದ ಹಂಗೆ ಒಮ್ಮಕ್ಲೆ ಹೋಗಿ ಹೇಳು ಅಂತಂದ್ರೆ ಹೆದರಿಕೆ ಬರ್ತೈತಿಪ್ಪ. ಆದರೂ ಎಷ್ಟು ದಿನ ಅಂತ ಹಿಂಗೇನಿಲ್ಲದು, ಧೈರ್ಯ ಮಾಡಿ ಹೋಗಿ ಬಿಡ್ಲೇನು ಮುಂದಕ್ಕೆ? ಅಯ್ಯೋ ನಾನು ನೋಡಿದ್ಲು ಮಾರ ಆಯ್ಕೆ ನನ್ನ ಕಡೆಗೆ ಬರಾಕತ್ತಾಳ. ಅಯ್ಯೋ ಹೌದೌದು ನನ್ನ ಕಡೆಗೆ ಬರಾಕತ್ತಾಳ. ಇಪ್ಪ ಏನು ಹೇಳಿ ಈಕಿಗೆ ಏನಾರ ನಾನು ಈಕಿ ಸಲುವಾಗಿ ಇಲ್ಲಿ ಬಂದಿಲ್ತಾನೆ ಅನ್ನೋದು ಗೊತ್ತಾತನ? ಹಂಗೇನಾರ ಗೊತ್ತಾಗಿ ಈಕಿನಾಗಿ ಒಪ್ಕೊಂಡ್ಬಿಟ್ರ ಆಹಾ ಲಡ್ಡು ಒಂದು ಬಾಯಿಗೆ ಬಿತ್ತು ಅನ್ನಂಗಾಕತಿ. ಹೌದಲ್ಲೂ ಮರ ನನ್ನ ಹತ್ರನ ಬರಾಕತ್ತಾಳ. ಆರಾಮದಿರೇ? ಹ್ಞೂ ನಾನು ಆರಾಮದನಿ, ನೀವು ಆರಾಮದಿರಲ್ಲ? ನಾನು ಆರಾಮದನಿ. ಚಾ ಕುಡಿದ್ರೇನು? ಚಾನು ಆತು, ತಿಂಡಿನೂ ಆತು, ಊಟನೂ ಆತು, ರಾತ್ರಿ ಅಡಿಗೆನೂ ಆತು. ವಾಹ್ ಬಾರಿ ಬೆಸ್ಟ್ ರೀ ನೀವು. ರಾತ್ರಿ ಅಡಿಗೆ ಆಗ್ಲೇ ಮಾಡಿ ಇಟ್ಬಿಟ್ರಿ ಸಂಜೆ ಮುಂದನ? ಅವ್ವ ಹೊಲಕ್ಕೆ ಹೋಗ್ಯಾಳಲ್ಲ, ನಿಮ್ಮ ಹೊಲಕ್ಕೆ ಹೋಗ್ಯಾಳ. ಮತ್ತಕ್ಕಿ ಬರೋದ್ರಾಗನ ಬಿಸಿ ಬಿಸಿ ಅಡಿಗೆ ಮಾಡಿಟ್ರ ಬಂದು ಉಣ್ತಾಳ ಅಂತಂದು ಅದಕ್ಕೆ ಜಲ್ದಿ ಅಡಿಗೆ ಮಾಡಿಟ್ಟೆ. ಓ ವಾವ್, ಚಲೋ ಆತು. ಒಳ್ಳೆ ಮಗಳ್ರಿ ನೀವು. ಹಂಗ ಒಳ್ಳೆ ಸೊಸಿನೂ ಹಾಕಿರಿ. ನಾ ಒಳ್ಳೆ ಸೊಸಿ ಹಾಕೇನೋ ಇಲ್ಲೋ, ನಾ ಒಳ್ಳೆ ಮಗಳು ಹೌದೋ ಇಲ್ಲೋ ಅದು ಇರ್ಲಿ, ಅದು ಬ್ಯಾಡೀಗ ಪ್ರಶ್ನೆ ಅದಲ್ಲ. ನೀವು ಯಾಕೆ ದಿನ ಬಂದಿಲ್ಲಿ ನಿಲ್ತೀರಿ? ಓ ಹಂಗಾರ ನಾನು ದಿನ ಬಂದಿಲ್ಲ ನಿಲ್ಲೋದು ನೋಡಿರಿ ನೀವು. ಬರ್ರಿ ಆ ಕಡೆ ನಿಂತ್ಕೊಂಡು ಮಾತಾಡೋಣ, ಇಲ್ಲೇ ಮಳಿ ಬರಾಕತ್ತೆ. ಹಾ ಹೌದಲ್ಲ, ಮಳಿ ಬರಾಕತ್ತು. ನಿಮ್ಮನ್ನ ನೋಡಿದ ಖುಷಿಗೆ ಮಳಿ ಗಾಳಿ ಚಳಿ ಬಿಸಿಲು ಏನೋ ಗೊತ್ತಾಗಲ್ರಿ. ಈಗ ಹೇಳ್ರಿ ಯಾಕೆ ಬಂದು ನಿಲ್ತೀರಿ ಇಲ್ಲಿ ನೀವು? ನೋಡಿದ್ದೆ ಜನ ಏನು ಅನ್ಕೊಳಂಗಿಲ್ಲ ನಮ್ಮ ಬಗ್ಗೆ. ನೀವು ಬಂದಿಲ್ಲಿ ನಿಂತ್ಕೊಂಡು ಡೈಲಿ ಬಂದಿಲ್ಲಿ ನಿಂತ್ಕೊಳೋದು, ನೀವು ನೋಡೋದು ನನಗೇನು ಅಷ್ಟು ಅರ್ಥ ಆಗ್ಲಿಲ್ಲದಷ್ಟು ನಾನೇನು ಇದು ಅಲ್ಲ, ನನಗೂ ಎಲ್ಲ ಅರ್ಥ ಆಕೈತಿ. ಜನ ತಪ್ಪು ತಿಳ್ಕೊಳೋದು ಹೋಗ್ಲಿ, ನಮ್ಮ ಅಪ್ಪಾಜಿ ಏನಾರ ನೋಡಿದ್ರೆ ಏನಾಕೈತಿ ನಿಮ್ಮ ಪರಿಸ್ಥಿತಿ ಅದನ್ನಾರ ವಿಚಾರ ಮಾಡಿರಿ. ನಮ್ಮ ಅಪ್ಪಾಜಿ ಸಿಟ್ಟು ಹೆಂಗೈತೆ ಅನ್ನೋದು ನಿಮ್ಗೇನೋ ಗೊತ್ತಿಲ್ಲ, ನಮಗೆ ಭಾಳ ಚೆನ್ನಾಗಿ ಗೊತ್ತೈತಿ. ಸುಮ್ಮನೆ ಯಾಕೆ ಅವ್ರ ಕಡೆ ಅವ್ರಿಗೆ ಕಣ್ಣಿಗೆ ಬಿದ್ದು ಬೈಸ್ಕೊಳೋದು ಹೊಡೆಸ್ಕೊಳೋದು ಮಾಡಿದ್ರೆ ಚಂದ ಕಾಣಿಸಂಗಿಲ್ಲ. ಓ ನಿಮ್ಗೆ ನನ್ನ ಬಗ್ಗೆ ಇಷ್ಟೊಂದು ಕನ್ಸರ್ನ್ ಐತಿ ಅಂತಂದು ನಂಗೆ ಗೊತ್ತೈದ್ದಿದ್ದಿಲ್ಲ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಬೇಡ, ಅದು ಕನ್ಸರ್ನ್ ಅಲ್ಲ, ಅದು ನಿಮ್ಮ ಮ್ಯಾಗಿರೋ ಕನ್ಸರ್ನ್ ಅಲ್ಲ. ಯಾರೋ ನಿಮ್ಮ ಜಾಗದಾಗಿದ್ದಿದ್ರು ನಾ ಇದನ್ನ ಹೇಳ್ತಿದ್ದೆ. ಇರ್ಲಿ ಬಿಡ್ರಿ, ಇಷ್ಟೊತ್ತು ನೀವು ಮಾತಾಡಿರಿ, ಈಗ ನಾ ಮಾತಾಡ್ಬೋದಾ? ನೀವು ಮಾತಾಡ್ರಿ ಅಂತಾನೆ ಕೇಳಾಕತ್ತೇನಲ್ರಿ ನಾನು. ಅದು ದೀಪಾ ಅವ್ರ ಇಷ್ಟೆಲ್ಲ ಗೊತ್ತಾಗೇ ಬಿಟ್ಟೈತಿ ಅಂದಮೇಲೆ ನೀವು ತೀರಾ ಅಷ್ಟೇನು ತಿಳ್ಕೊಳ್ಳಿದಷ್ಟು ಇದಿಲ್ಲ. ನಿಮಗೂ ಎಲ್ಲ ಗೊತ್ತಾಗೈತಿ ಅಂದಮೇಲೆ ನಾನು ನಿಮ್ಮನ್ನು ಭಾಳ ಇಷ್ಟಪಡ್ತೀನಿ ರೀ. ಅದೇ ನಾನು ನಿಮ್ಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಡೈಲಿ ನಿಮ್ಮ ಮುಖ ನೋಡಿದ್ರೆ ಒಂದು ಸ್ವಲ್ಪ ಸಮಾಧಾನ. ನೀವು ಇಲ್ಲಿ ದಿನ ಬರ್ತೀರಲ್ಲ, ಅದಕ್ಕೆ ನಾನು ಇಲ್ಲಿ ನಿಂತಿರ್ತೀನಿ. ದಿನ ಒಂದ್ಸರಿ ಆದರೂ ನಿಮ್ಮ ಮುಖ ನೋಡಲಿಲ್ಲ ಅಂದ್ರೆ ಯಾಕೋ ಸಮಾಧಾನ ಆಗಲ್ರಿ. ನಿಮ್ಮ ಮುಖ ನೋಡಿ ಹೋಗಿ ಮಕ್ಕಂಡೆ ಅಂದ್ರೆ ನಿದ್ದೆ ಭಾರಿ ಚಂದ ಬರ್ತಾವೆ. ಕನಸ್ನಾಗೆಲ್ಲ ನೀವು ಬಂದಂಗೆ ಆಕತಿ. ಅದ್ರ ಸಲುವಾಗಿ ದಿನಾ ಬಂದು ನಿಮ್ಮ ಮುಖ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಅದೇ ನಾನು ಅನ್ಕೊಂತಿರ್ತೇನೆ ರೀ ಒಂದೊಂದ್ಸರಿ, ಬರೀ 10 ನಿಮಿಷ ನಿಮ್ಮ ಮುಖ ನೋಡಿ ಹೋಗೋದಕ್ಕೆ ನನಗೆ ಎಷ್ಟು ಖುಷಿ ಸಿಗ್ತೈತಿ, ಇಷ್ಟು ನಾನು ಸಂತೋಷವಾಗಿರ್ತೀನಿ ಅಂತಂದ್ರೆ ನೀವು ಜೀವನ ಪರ್ಯಂತ ನನ್ನ ಜೋಡಿ ಇದ್ರೆ ನಾ ಎಷ್ಟು ಸಂತೋಷವಾಗಿರ್ತೀನಿ ಹೇಳ್ರಿ ನೀವು ನೋಡೋಣ. ಆದ್ರೆ ನನ್ನ ಜೋಡಿ ಇದ್ರೆ ನೀವು ಸಂತೋಷವಾಗಿರ್ತೀರ ಇಲ್ಲ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಅನಿಸಿಕೆನೂ ಕೇಳ್ಬೇಕಲ್ಲ, ಅದ್ರ ಸಲುವಾಗಿ ನೀವು ಈಗ ಹೇಳ್ರಿ ಅಂತೇನಿಲ್ಲ. ನೀವು ವಿಚಾರ ಮಾಡ್ರಿ, ಆರಾಮಾಗಿ ವಿಚಾರ ಮಾಡ್ರಿ, ನನ್ನ ಬಗ್ಗೆ ಕೇಳ್ರಿ. ಬೇಕಾದ್ರೆ ನನ್ನ ಫ್ರೆಂಡ್ಸ್ ನಂಬರ್ ಕೊಡ್ತೀನಿ, ಇಲ್ಲ ನನ್ನ ಮೊಬೈಲ ಕೊಡ್ತೀನಿ. ನಿಮ್ಗೆ ಒಂದು 4-5 ದಿನ ಇಟ್ಕೋರಿ, ನಿಮ್ಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇಟ್ಕೋರಿ. ನಿಮ್ಗೆ ಯಾರನ್ನ ಬೇಕಾದ್ರೂ ನೀವು ವಿಚಾರಿಸಂಗಿದ್ರೆ ವಿಚಾರಿಸ್ರಿ. ನಮ್ಮ ತಾಯಿ ನಮ್ಮ ಮನೆಯವ್ರ ಸುದ್ದಿ ಅಂತೂ ನಿಮಗೆ ಗೊತ್ತ, ನನಗಿಂತ ಹೆಚ್ಚು ನೀವೇ ನೋಡಿರಿ ನಮ್ಮ ಮನೆಯವ್ರನ್ನ. ಇನ್ನು ನನ್ನ ಬಗ್ಗೆ ಕೇಳ್ಬೇಕಾದ್ರೆ ನೀವು ಯಾರನ್ನ ಬೇಕಾದ್ರೂ ವಿಚಾರಿಸ್ಬೋದು. ಅದಾದ್ಮೇಲೆ ಏನನ್ನೊಂದು ಡಿಸೈಡ್ ಮಾಡಿ ಹೇಳಿದ್ರೆ ನನಗೂ ಅನುಕೂಲ ಆಕೈತಿ. ನಾನು ನಿಮ್ಮನ್ನು ಭಾಳ ಹಚ್ಕೊಂಡ್ಬಿಟ್ಟೇನಿ ರೀ. ನೀವಂದ್ರೆ ನನಗೆ ಭಾಳ ಇಷ್ಟ. ಅಲ್ಲ ಅದು ಹಂಗಲ್ಲ. ಹಂಗೂ ಅಲ್ಲ ಹಿಂಗೂ ಇಲ್ಲ, ನೀವೇನು ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವು ನಿಮ್ಗೆ ಓದಕ್ಕೆ ಇಷ್ಟ ಅಲ್ಲ, ನಿಮ್ಗೆ ಓದಕ್ಕೆ ಭಾಳ ಇಷ್ಟ ಅಲ್ಲ, ನಾ ಓದಿಸ್ತೀನಿ ರೀ. ನಾನು ಮದುವೆ ಆದ್ಮೇಲೆ ನೀವು ಎಲ್ಲಿ ತನಕ ಓದಿಸ್ಬೇಕಂತೀರ ಅಲ್ಲಿ ತನಕ ಓದ್ಬೇಕಂತೀರ ಅಲ್ಲಿ ತನಕ ನಾ ಓದಿಸ್ತೀನಿ. ಖರೇಪ ಇದು ನಿಜವಾಗ್ಲು ನಾ ಎದಕ್ಕೂ ನಿಮ್ಗೆ ರಿಸ್ಟ್ರಿಕ್ಷನ್ ಹಾಕಲ್ಲ. ನಾನು ಓಪನ್ ಮೈಂಡೆಡ್. ನೀವು ಕೆಲಸ ಮಾಡ್ಬೇಕಾ ಕೆಲಸ ಮಾಡ್ರಿ, ನೀವು ಓದ್ಬೇಕಾ ಓದ್ರಿ, ನೀವು ಏನು ಬೇಕಾದ್ರೂ ಮಾಡ್ರಿ.
ಆದ್ರೆ ನೀವು ನನ್ನ ಜೊತೆಗಿರ್ರಿ, ನನ್ನವಳಾಗಿರ್ರಿ, ಅಷ್ಟ ಸಾಕು ನನಗೆ. ಇಲ್ಲ ಅಂತ ಮಾತ್ರ ಅನ್ಬೇಡ್ರಿ. ಹಾ, ಮತ್ತೆ ನೀವು ಹಂಗೂ ತಿಳ್ಕೊಬೇಡ್ರಿ, ನಿಮ್ಗೇನು ಜುಲುಮಿಲ್ಲ, ಜುಲುಮಿ ಜಬರ್ದಸ್ತಿ ಏನಿಲ್ಲ. ನಾನು ಆ ಥರ ಪ್ರೀತಿ ಮಾಡೋನಲ್ಲ. ನಿಮಗೆ ತೊಂದರೆ ಕೊಟ್ಟು ನೀವು ನಾನು ಒಪ್ಕೊಳ್ಳಬೇಕು, ನೀವು ನನ್ನ ಮದುವೆ ಆಗಬೇಕು ಅನ್ನೋ ಆ ಥರ ನಿಮಗೆ ತೊಂದರೆ ಕೊಟ್ಟು ನಾನು ಇದು ಮಾಡಿ ಟಾರ್ಚರ್ ಮಾಡಿ ಮದುವೆ ಆಗುವಂಥ ಅಷ್ಟು ಆ ಥರ ಪ್ರೀತಿ ಅಲ್ಲ ನಂದು. ನಿಮ್ಗೆ ಇಷ್ಟ ಆದ್ರೆ ಹ್ಞೂ ಅನ್ರಿ, ಇಲ್ಲ ಅಂತಂದ್ರೆ ಓಕೆ, ನೋ ಪ್ರಾಬ್ಲಮ್. ಒಂದು ಸ್ವಲ್ಪ ಕಷ್ಟ ಆಕೈತಿ ಇಲ್ಲ ಅಂತಲ್ಲ. ಆಮೇಲೆ ನಮ್ಮ ಮನ್ಯಾಗ ಬೇರೆ ಯಾವ್ದಾರು ಹುಡುಗಿನ ಹುಡುಕಿದ್ರೆ ಮದುವೆ ಹಾಕಿನಿ, ಆ ಥರ ಏನಿಲ್ಲ. ಆದ್ರೆ ನೀವು ನನ್ನ ಲೈಫ್ ಪಾರ್ಟ್ನರ್ ಆಗಿ ಬಂದ್ರೆ ನನ್ನ ಲೈಫ್ ಇನ್ನೂ ಭಾಳ ಬ್ಯೂಟಿಫುಲ್ ಆಗಿರ್ತೈತಿ ಅಂತ ಅನಿಸ್ತತಿ. ಅದ್ರ ಸಲುವಾಗಿ ನಾನು ನಿಮ್ಮನ್ನ ಅಪ್ರೋಚ್ ಮಾಡಕತ್ತೀನಿ ಅಷ್ಟೇ. ಮತ್ತೆ ನಾನು ಜುಲ್ಮಿ ಕಟ್ಟು ಬಿದ್ದು ಒಪ್ಕೋಬೇಡ್ರಿ. ನಾನು ನಿಮಗೆ ನಿಜವಾಗ್ಲೂ ಇಷ್ಟ ಆದ್ರೆ ಮಾತ್ರ ಒಪ್ಕೋರಿ. ಯಾಕಂದ್ರೆ ನಾನೊಬ್ರನ್ನ ಇಷ್ಟಪಡ್ತೀನಿ ಅನ್ನೋದಕ್ಕಿಂತ ನನ್ನನ್ನು ಯಾರೋ ಒಬ್ರು ಇಷ್ಟಪಡ್ತಾರಲ್ಲ ಅನ್ನೋ ಖುಷಿ ಇನ್ನೂ ಹೆಚ್ಚಾಗಿರ್ತೈತಿ. ಅದ್ರ ಸಲುವಾಗಿ ಅಲ್ಲ, ಒಂದು ನಿಮಿಷ ನನ್ನ ಮಾತಾರ ಕೇಳ್ರಿ. ಆಗಲೇ ಮಾತಾಡಕತ್ತಿದ್ದಿಲ್ಲ, ಈಗ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸವಲ್ರಿ. ಒಂದು ಸ್ವಲ್ಪ ನನ್ನ ಮಾತು ಕೇಳ್ರಿ. ಇಲ್ಲಿಲ್ಲ, ಈಗೇನು ನಾನು ನಿಂತ್ಕೊಂಡು ಕೇಳಾಕ ನನ್ನ ಕೈಲಿ ಈಗ ಆಗಲ್ಲ. ಈಗ ನನಗೆ ಭಾಳ ನರ್ವಸ್ ಆಗೀನಿ. ನಿಮ್ಗೆ ನಿಮ್ಮ ಉತ್ತರ ಕಾಯ್ತಿರ್ತೀನಿ. ನಾನು ಇನ್ನು ಬರ್ತೇನೆ. ಅಲ್ರಿ, ಅಲ್ಲ ಒಂದು ನಿಮಿಷ. ಯಪ್ಪ, ಉಫ್, ಅಪ್ಪ, ಯಪ್ಪ, ಎದಿ ದಬಾ 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 ಹೊಡ್ಕೊಡಾಕ್ತೈತೆ ನಂದು. ಎಲ್ಲ ನನ್ನ ಮನಸ್ಸಿನಾಗ ಇದ್ದಿದ್ದು ಹೇಳಿಬಿಟ್ಟಿನಿ. ಏನು ನಾನು ಆರಾಮ. ಇನ್ನು ಆಕಿ ಮನಸ್ಸಿನಾಗಿಂದ ಏನು ಅನ್ನೋದಕ್ಕೆ ಹೇಳಿಬಿಟ್ರೆ ಅಲ್ಲಿ ಕ್ಲಿಯರ್ ಆಕತಿ. ಆದ್ರೆ ದೇವ್ರ ಪರಮಾತ್ಮ ಭಗವಂತ, ಆಕಿ ಹ್ಞೂ ಅನ್ನಂಗೆ ಮಾಡಪ್ಪ, ಆಕಿನೂ ನನ್ನ ಇಷ್ಟಪಡಂಗೆ ಮಾಡಪ್ಪ. ಅವ್ವ ಹೇಳ್ತಿದ್ಲು, ನಮಗೇನಾರ ಬೇಕು ಅಂತಂದ್ರೆ ನಾವು ದೇವರಿಗೆ ವ್ರತ ಮಾಡಿ ನಡ್ಕೋಬೇಕು ಅಂತಂದು, ವಾರ ಮಾಡಬೇಕು, ಉಪವಾಸ ಮಾಡಬೇಕು. ಹಂಗಾದ್ರೆ ದೇವರು ಖುಷಿಯಾಗಿ ಕೊಡ್ತಾನೆ ನಮಗೆ ಅಂತಂದು. ದೇವ್ರ ನನಗೆ ದೀಪಾನ್ ಜೋಡಿ ನನ್ನ ಮದುವೆ ಆತಂತಂದ್ರೆ, ದೀಪ ನಾನು ಇಷ್ಟಪಟ್ಟು ಒಪ್ಕೊಂಡು ನನ್ನ ಮದುವೆ ಆದ್ಲು ಅಂತಂದ್ರೆ ಪ್ರತಿ ಸೋಮವಾರ ಉಪವಾಸ ಇದ್ದು ನೀನು ದರ್ಶನ ಮಾಡ್ತೇನೆಪ್ಪ ಬಂದು. ಅಪ್ಪ ದೇವ್ರೇ ಕಾಪಾಡಪ್ಪ, ನಮ್ಮ ಮದುವೆ ಆಗಂಗೆ ಮಾಡಪ್ಪ. ಅಯ್ಯೋ, ಇವನೇನು ಹುಚ್ಚಿಕಿಚ್ಚ ಏನು ಇವನಿಗೆ? ಹೇಳೋ ಮಾತ ಕೇಳುವಲ್ಲ. ತನ್ನ ಮನಸ್ಸಿನಾಗ ಏನಿತ್ತಂಗ ಎಲ್ಲ ಬಡ 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 ಒದರಿದ ಹೋಗಿಬಿಟ್ಟ. ನಾನು ಯಾರಿಗೆ ಹೇಳಿ? ಇಲ್ಲಿ ನೋಡಿದ್ರೆ ಮನ್ಯಾಗ ಗಂಡಿನ ಕರ್ಕೊಂಬಂದ ನಮ್ಮಪ್ಪ ಮದುವೆ ಫಿಕ್ಸ ಮಾಡ್ತಾನೆ ಅನ್ನಕತ್ತಾನ. ಇವ ನೋಡಿದ್ರೆ ಈಗ ಬಂದು ಹಿಂಗಂತಾನ. ಇದನ್ನ ಮೊದ್ಲ ಹೇಳಬಾರ್ದಾಗಿತ್ತ ಇವ. ಈಗ ಇಲ್ಲಿ ಮದುವೆ ಫಿಕ್ಸ್ ಮಾಡ್ಕೊಂಡು ಇವನಿಗೆ ಹೆಂಗೆ ಒಪ್ಪಿಗೆ ಕೊಡ್ಲಿ? ಅಯ್ಯೋ, ಮದುವೆ ಫಿಕ್ಸ್ ಆಗಕ್ಕಿಂತ ಮುಂಚೆನ ಬಂದು ಹೇಳಕ್ಕೆ ಅಂತ ಅಡಗಿತ್ತೆ ಇವನಿಗೆ. ಈಗ ಹೇಳಕತ್ತಾನ. ನನ್ನ ಕೈಯಾಗ ಏನೈತಿ ಈಗ? ಏನು ಮಾಡಲಿ ನಾನು ಅನ್ನೋದು ತಿಳಿವಲ್ತು ನನಗೆ. ಅವು ಬರಲಿ, ಅವು ಬಂದಮೇಲೆ ಅವನಿಗೆ ಒಂದು ಮಾತು ಇದನ್ನೆಲ್ಲ ಹೇಳ್ತಾನೆ. ಹೇಳಿದ್ಮ್ಯಾಗ ಅವು ಹೆಂಗೆ ಹೇಳ್ತಾಳ ಹಂಗೆ ಮಾಡಿದ್ರಾತು. ಅಂದಂಗೆ ಇವನು ಚಲೋನ ಅದಾನ. ಇದು ದೂರ ಆಕೈತಿ. ಇವನು ಮಾಡ್ಕೊಂಡ್ರೆ ನಾನಿಲ್ಲಿ ಯಾವಾಗಲೂ ನಮ್ಮ ಅವನ ಜೋಡಿನೂ ಇರ್ಬೋದು. ದಿನಾ ನಮ್ಮ ಅವನು ಬಂದು ಮಾತಾಡಿಸ್ಬೋದು. ನಮ್ಮ ಅವ್ಗೆ ಒಂದು ಕಪ್ ಚಹಾ ಮಾಡಿ ಕೊಡ್ಬೋದು. ಅದ ನಾ ಬೆಂಗಳೂರಿಗೆ ಹೋದೆ ಅಂತಂದ್ರೆ ಯಾವಾಗ ಬರ್ತಾನೆ, ಯಾವಾಗ ನಮ್ಮ ಅವ್ವನ್ನ ನೋಡ್ತಾನೆ. ಅವನು ಚಲೋನ ಅದಾನ. ಆದ್ರೆ ಏನು ಮಾಡಲಿ, ನಾನು ಓದಿನ ಕಡೆ ಲಕ್ಷ್ಯದಾಗ ನಮ್ಮ ಅವ್ವನ ಮ್ಯಾಗಿನ ಪ್ರೀತಿಗೆ ನಾನು ಇವೆಲ್ಲ ಪ್ರೀತಿ ಕಡೆ ಲಕ್ಷ್ಯನ ಕೊಡಕ್ಕೆ ಹೋಗಲಿಲ್ಲ. ನನಗೆ ಇವನ ಮ್ಯಾಗೂ ಪ್ರೀತಿ ಇಲ್ಲ, ಅವನ ಮ್ಯಾಗೂ ಪ್ರೀತಿ ಹುಟ್ಟಿಲ್ಲ. ಹೆಂಗೆ ಮಾಡಲಿ ಏನ ನನಗೇನೂ ತಿಳಿವಲ್ತು. ಅವು ಬರಲಿ, ಅವು ಬಂದಿಂದ ಅವನ ಜೋಡಿ ಮಾತಾಡಿ ಮುಂದಿನ ನಿರ್ಧಾರ ಮಾಡ್ತೇನೆ.